ಸ್ನೇಹಿತರೆ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಇತ್ತೀಚೆಗೆ ಒಂದು ಪ್ರಕರಣ ನಡೆಯಿತು. ಈ ಒಂದು ಪ್ರಕರಣ ನಮ್ಮ ಬೆಳ್ತಂಗಡಿ ತಾಲೂಕಿನ ಪೊಲೀಸರಿಗೆ ಸವಾಲಾಗಿ ನಿಂತಿದೆ. ಯಾಕೆಂದರೆ ಕೊಲೆ ಮಾಡಿ ಸುಮಾರು 2 ತಿಂಗಳು ಕಳೆದಿದೆ. ಆದರೆ ಇನ್ನೂ ಪೊಲೀಸರು ಕೊಲೆಗಾರ ಯಾರು ಎಂದು ಹಿಡಿಯುವಲ್ಲಿ ವಿಫಲವಾಗಿದ್ದಾರೆ. ಈ ಘಟನೆ ನಡೆದಿರುವುದು ಬೇರೆ ಎಲ್ಲೂ ಅಲ್ಲ, ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ. ಹೌದು ಸ್ನೇಹಿತರೆ, ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಸಣ್ಣ ಗ್ರಾಮ ಗೇರುಕಟ್ಟೆ. ಈ ಗ್ರಾಮದಲ್ಲಿ ತನ್ನ 3 ಜನ ಮಕ್ಕಳೊಂದಿಗೆ ಒಂದು ದಂಪತಿ ಜೀವನ ನಡೆಸುತ್ತಿದ್ದರು. ಇವರು ಮೂಲತಃ ಕೇರಳದ ಕಾಸರಗೋಡಿನವರು. ತುಂಬಾ ವರ್ಷಗಳಿಂದ ಬೆಳ್ತಂಗಡಿಯ ಗೇರುಕಟ್ಟೆಯಲ್ಲಿ ಮನೆ, ತೋಟ ಮಾಡಿಕೊಂಡು ವಾಸಿಸುತ್ತಿದ್ದರು. ಈ ದಂಪತಿಯ 2ನೇ ಮಗ ಸುಮಂತ್. 14 ವರ್ಷದ ಈತ 9ನೇ ತರಗತಿಯಲ್ಲಿ ಓದುತ್ತಿದ್ದ. ಇದೇ ವರ್ಷದ ಫೆಬ್ರುವರಿ ತಿಂಗಳಲ್ಲಿ ಗುಜರಾತ್ನಲ್ಲಿ ನಡೆಯಲಿರುವ ಸೈನ್ಸ್ ಫೇರ್ಗೂ ಕೂಡ ಈತ ಸೆಲೆಕ್ಟ್ ಆಗಿದ್ದ. ತುಂಬಾ ಪ್ರತಿಭಾನ್ವಿತ ಹುಡುಗ ಸುಮಂತ್. ಈತ ಗೇರುಕಟ್ಟೆಯ ಸರಕಾರಿ ಪ್ರೌಢ ಶಾಲೆಯಲ್ಲಿ ಓದುತ್ತಿದ್ದ. ಅಂದು ಧನುರ್ಮಾಸ ಆಗಿರುವುದರಿಂದ ಈತನಿಗೆ ಬೆಳಿಗ್ಗೆ ಬೇಗ ಎದ್ದು ದುರ್ಗಾ ಪರಮೇಶ್ವರಿ ದೇವಿಯ ಪೂಜೆಗೆ ಹೋಗುವ ಅಭ್ಯಾಸ ಇತ್ತು. ಬೆಳಿಗ್ಗೆ ಸರಿ ಸುಮಾರು 4 ರಿಂದ 5 ಗಂಟೆ ಒಳಗೆ ಈತ ಪೂಜೆಗೆ ತನ್ನ ಸ್ನೇಹಿತರ ಜೊತೆ ಹೋಗುತ್ತಿದ್ದ. ಇದೇ ವರ್ಷದ ಜನವರಿ 14ನೇ ತಾರೀಕಿಗೂ ಕೂಡ ಸುಮಂತ್ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮನೆಯವರಿಗೆ ತೊಂದರೆ ಕೊಡದಂತೆ ಮನೆಯ ಹಿಂದಿನ ಬಾಗಿಲಿನಿಂದ ಹೊರಟಿದ್ದಾನೆ. ಬೆಳಿಗ್ಗೆ ಸುಮಂತ್ನ ಸ್ನೇಹಿತರು ಈತನ ಮನೆ ಬಳಿ ಬಂದು ಈತನಿಗೋಸ್ಕರ ವೇಟ್ ಮಾಡಿದ್ದಾರೆ. ಸುಮಂತ್ ಒಬ್ಬನೇ ಇವರ ಮನೆಯಿಂದ ಬರಬೇಕಾಗುತ್ತದೆ ಎಂದು ಸುಮಂತ್ ಸ್ನೇಹಿತರು ಆತನ ಮನೆ ಹತ್ತಿರ ಬರುತ್ತಿದ್ದರು. ಹಾಗೆ ಇವರೆಲ್ಲ ಒಟ್ಟಿಗೆ ಸೈಕಲ್ ಮೇಲೆ ದೇವಸ್ಥಾನಕ್ಕೆ ಹೋಗುತ್ತಿದ್ದರು. ಅವತ್ತು ಸುಮಂತ್ಗೋಸ್ಕರ ಆತನ ಸ್ನೇಹಿತರು ಕಾದು ಹಾಗೆ ಅವನು ಬರದಿದ್ದಕ್ಕೆ ಸೀದಾ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬೆಳಿಗ್ಗೆ ಪೂಜೆ ಮುಗಿಸಿ ಬಂದ ನಂತರ ಸ್ನೇಹಿತರು ಆತನ ಮನೆಗೆ ಫೋನ್ ಮಾಡಿದಾಗ ಸುಮಂತ್ನ ತಾಯಿ ಫೋನ್ ರಿಸೀವ್ ಮಾಡಿದ್ದಾರೆ. ಸುಮಂತ್ನ ಸ್ನೇಹಿತ ಆತನ ತಾಯಿ ಬಳಿ ಸುಮಂತ್ ಯಾಕೆ ಇಂದು ಧನುರ್ಮಾಸ ಪೂಜೆಗೆ ಬರಲಿಲ್ಲ ಎಂದು ಕೇಳಿದಾಗ ಸುಮಂತ್ ತಾಯಿ, ಇಲ್ಲ ಅವನು ಬೆಳಿಗ್ಗೆನೇ ಎದ್ದು ಹೋಗಿದ್ದಾನೆ, ಏನಾಯ್ತು? ಪೂಜೆಗೆ ಸುಮಂತ್ ಬಂದಿಲ್ಲವಾ ಎಂದು ಕೇಳಿದ್ದಾರೆ. ಸುಮಂತ್ ಪೂಜೆಗೆ ಹೋಗಿಲ್ಲ ಅಂದರೆ ಮತ್ತೆ ಎಲ್ಲಿಗೆ ಹೋಗಿರಬಹುದು ಎಂದು ಆತನ ತಾಯಿ ಅವರ ಮನೆಯವರಿಗೆ ವಿಷಯ ತಿಳಿಸಿ ತೋಟದಲ್ಲಿ ಹುಡುಕಲು ಶುರು ಮಾಡಿದ್ದಾರೆ. ಆಗ ಸುಮಾರು ಬೆಳಿಗ್ಗೆ 7 ರಿಂದ ಬೆಳಿಗ್ಗೆ 7:30 ಸಮಯ ಆಗಿತ್ತು. ಸುಮಂತ್ ಬೆಳಿಗ್ಗೆ ಹೋಗುವ ದಾರಿಯಲ್ಲಿ ಹುಡುಕಿದ್ದಾರೆ, ಆದರೆ ಆತನ ಸೈಕಲ್ ಅಲ್ಲೇ ಇತ್ತು. ಮತ್ತು ವಿಚಿತ್ರ ಏನೆಂದರೆ ಸೈಕಲ್ ಕೀ ಮನೆಯಲ್ಲಿತ್ತು. ಗಾಬರಿಯಿಂದ ಮನೆಯವರು ಊರಿನವರು ತೋಟದಲ್ಲಿ ಎಲ್ಲ ಕಡೆ ಹುಡುಕಿದ್ದಾರೆ. ತೋಟದಲ್ಲಿ ಅಲ್ಲಲ್ಲಿ ಹನಿ ಹನಿ ರಕ್ತದ ಕಲೆಗಳು ಇರುವುದನ್ನು ಗಮನಿಸಿ ಕೊನೆಗೆ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಪೊಲೀಸರು ಬಂದು ಎಲ್ಲ ಕಡೆ ಸರ್ಚ್ ಮಾಡಿದಾಗ ಸುಮಂತ್ನ ಬಾಡಿ ಆತನ ಮನೆ ಬಳಿ ಇರುವ ಒಂದು ಸಣ್ಣ ಬಾವಿಯಲ್ಲಿ ಪತ್ತೆಯಾಗಿದೆ. ಮೊದಲಿಗೆ ಇದನ್ನು ಸಹಜ ಸಾವು ಎಂದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ನಂತರ ಆತನ ತಲೆಯ ಮೇಲೆ ಇರುವ ಗಾಯವನ್ನು ಗುರುತಿಸಿ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸುಮಂತ್ನ ಬಾಡಿಯನ್ನು ಕೆರೆಗೆ ಹಾಕುವ ಮೊದಲೇ ಆತನ ತಲೆಯ ಹಿಂಬದಿಗೆ ಯಾವುದೋ ಹರಿತವಾದ ಆಯುಧದಿಂದ ಹೊಡೆದು ನಂತರ ಕೆರೆಗೆ ಹಾಕಿರುವುದು ತಿಳಿದುಬಂದಿದೆ. ಸುಮಂತ್ನ ಬಾಡಿ ಹಾಕಿರುವ ಬಾವಿಯ ಬಳಿ ಒಂದು ಸಣ್ಣ ಗುಡಿಸಲು ತರಹದ ಮನೆ ಇದೆ. ಸುಮಂತ್ ಬೆಳಿಗ್ಗೆ ಪೂಜೆಗೆ ಹೋಗುವಾಗ ಅಲ್ಲಿ ಏನಾದರೂ ಅನೈತಿಕ ಚಟುವಟಿಕೆ ನಡೆದಿರುವುದನ್ನು ಸುಮಂತ್ ಗಮನಿಸಿ ಈತ ಯಾರಿಗಾದರೂ ಹೇಳಬಹುದು ಎಂದು ಈತನನ್ನು ಸಾಯಿಸಿರಬಹುದಾ? ಅಥವಾ ಅದು ತೋಟದ ಜಾಗ ಆಗಿರುವುದರಿಂದ ಅಡಿಕೆ ಕಳ್ಳತನ ಮಾಡಲು ಬಂದಿರುವವರು ಈತ ನಮ್ಮನ್ನು ನೋಡಿದ್ದಾನೆ ಎಂದು ಈ ಕೃತ್ಯ ನಡೆಸಿರಬಹುದು. ಇಲ್ಲ ಸರಕಾರಿ ಶಾಲೆಯಲ್ಲಿ ಓದಿ ಜೀವನದಲ್ಲಿ ಮುಂದೊಂದು ದಿನ ತಾನು ದೊಡ್ಡ ವಿಜ್ಞಾನಿ ಆಗುತ್ತೇನೆ ಎಂದು ಕನಸು ಹೊತ್ತಿರುವ ಸುಮಂತ್ನ ಏಳಿಗೆ ಸಹಿಸದೆ ಯಾರಾದರೂ ಸುಮಂತ್ನ ಕೊಲೆ ಮಾಡಿರಬಹುದಾ? ಪೊಲೀಸರು ಈ ಎಲ್ಲ ದಿಕ್ಕುಗಳಿಂದ ತನಿಖೆ ನಡೆಸುತ್ತಿದ್ದಾರೆ. ಈತನ ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಸುಮಂತ್ನನ್ನು ಬಾವಿಗೆ ಹಾಕುವ ಸಮಯದಲ್ಲೂ ಕೂಡ ಈತನಿಗೆ ಸ್ವಲ್ಪ ಜೀವ ಇತ್ತು ಎಂದು ವರದಿಯಾಗಿದೆ. ಮತ್ತು ಈತನನ್ನು ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಳ್ತಂಗಡಿ ಪೊಲೀಸರು ಸುಮಂತ್ ಮನೆಯವರು ಮತ್ತು ಅಕ್ಕಪಕ್ಕದ ಮನೆಯವರು ಹಾಗೂ ಸುಮಂತ್ನ ಸ್ನೇಹಿತರ ಹೇಳಿಕೆ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಮತ್ತು ಈಗ 2 ತಿಂಗಳು ಕಳೆದರೂ ಸುಮಂತ್ ಕೊಲೆಗಾರ ಯಾರು ಎಂದು ಇನ್ನೂ ಪತ್ತೆಯಾಗಿಲ್ಲ. ಏನೇ ಆಗಲಿ, ನೂರಾರು ಆಸೆಗಳನ್ನು ಹೊತ್ತು ಮುಂದೊಂದು ದಿನ ದೊಡ್ಡ ವಿಜ್ಞಾನಿ ಆಗಬೇಕು ಎಂದು ಕನಸು ಹೊತ್ತಿರುವ ಸುಮಂತ್ನ ಸಾವಿಗೆ ನ್ಯಾಯ ಸಿಗಲೇಬೇಕು. ಬೆಳ್ತಂಗಡಿಯ ಈ ಪ್ರಕರಣವು ಮುಚ್ಚಿ ಹೋದ ಪ್ರಕರಣಗಳಲ್ಲಿ ಒಂದು ಆಗುವುದೋ ಅಥವಾ ಸುಮಂತ್ ಸಾವಿಗೆ ನ್ಯಾಯ ಸಿಗುವುದೋ ಎಂದು ಕಾದು ನೋಡಬೇಕಿದೆ. ಧನ್ಯವಾದಗಳು ಸ್ನೇಹಿತರೆ.